ಕಾಮಿಡಿ. ಲೈಫಲ್ಲಿ 4 ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಜನ ಯಾರ್ಯಾರನ್ನೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಮೇಲೆ ಹೊತ್ಕೊಂಡು ಹೋಗಿ ಏನು ಮಾಡ್ತಾರೆ? ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ? ಓ, ಹಾಗಾದ್ರೆ ನಮ್ಮ ಅಪ್ಪನ್ನು ಕರ್ಕೊಂಬರ್ಬೇಕ್ರಿ ಇಲ್ಲಿಗೆ. ಹಾಗೆಲ್ಲ ಲೈಟ್ ಆಗಿ ಮಾತಾಡಬೇಡಿ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ, ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ, ಅವ್ರನ್ನ ನೀವು ಬೆಟ್ಟದ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದ್ ಪೀಠ ಇದೆ, ಅವ್ರನ್ನ ಅದ್ರ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು. ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲ್ಲ. ಓಹೋ, ಹಾಗಾದ್ರೆ ನಮ್ಗಿಷ್ಟ ಆದವ್ರನ್ನ ನಾವು ಹೊತ್ಕೊಂಡೋಗಿ ಆ ಪೀಠದ ಮೇಲೆ ಕೂರ್ಸಿದ್ರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ. ದಿಸ್ ಇಸ್ ಟೂ ಮಚ್. ತಮಾಷೆ ಸಾಕು. ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ. ನಾನ್ ಮೇಲ್ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ. ಹಾಗಾದ್ರೆ ನೀವು ನಾನು ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು. ನಂಗೆ ತುಂಬಾ ಬೇಜಾರಾಗ್ತಿದೆಯಪ್ಪ. ನಂದಿನಿ, ಮೆಟ್ಲತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು 1 ರಿಂದ 10ವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವರು ಡಬಲ್ ಆಶೀರ್ವಾದ ಮಾಡ್ತಾನೆ, ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ. ಕಣ್ಣು ಮುಚ್ಕೊಂಡು 10 ಎಣ್ಸಿ. ಏನೋ ಅಂತ ಹೇಳ್ಬಿಡ್ತೀರಾ. ಓಕೆ. ಏನಾಯ್ತು? ಯಾಕ್ರಿ ಕೂತ್ ಬಿಟ್ರಿ? ರೀ, ಅಪ್ಪ ಏನ್ರಿ? ಏನಾಯ್ತಪ್ಪ? ಯಾಕೋ ವಯಸ್ಸಾಗೋಯ್ತು ಅನಿಸ್ತಿದೆ ಮಗಳೇ. ಆಗ್ತಿಲ್ಲ. ಮುದುಕ ಆಗೋದ ನಿನ್ನಪ್ಪ. ಯಾಕಪ್ಪ ಬೇಜಾರಾಗ್ತ್ಯಾ? ಇಷ್ಟು ವರ್ಷ ನನ್ನನ್ನ ಹೊತ್ಕೊಂಡು ಹೋದ್ಯಲ್ಲ, ನನಗಷ್ಟು ಸಾಕು. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಪುಟ್ಟ. ಹೋಗ್ತಾ ಹೋಗ್ತಾ ಸಣ್ಣವ್ರಾಗ್ತೀರೇನ್ರಿ? ಸುಮ್ನೆ ಏನೇನೋ ಮಾತಾಡ್ಬೇಡಿ, ದುಃಖ ಆಗತ್ತೆ. ನನ್ನ ಮಗಳು ಯಾವತ್ತೂ ನಡಿಬಾರದು, ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು. ಮೈ ಕಿಡ್ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ಅಪ್ಪ, ಮುಂದಿನ ವರ್ಷ ನಿಮ್ಮ ಅಳಿಯ ಹೊತ್ಕೊಂಡು ಹೋಗ್ತಾರೆ. ಓಕೆ? ಹೇಗೂ ಇವಳು ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ನೆಕ್ಸ್ಟ್ ಇಯರ್ ಇಂದ ಇವಳು ಗಂಡನೇ ಹೊತ್ಕೊಂಡು ಹೋಗ್ತಾನೆ ಬಿಡಿ. ನೀವು ಸುಮ್ನೆ ಚಿಂತೆ ಮಾಡಿ ನಮ್ಮ ತಲೆನೂ ಕೆಡಿಸ್ಬೇಡಿ. ಗುಡ್ ಐಡಿಯಾ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ. ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬ ದುಃಖದಲ್ಲಿದ್ದೀರಾ? ಓಹ್, ಏನ್ರಿ ಹೊಳೆ ಮೇಲ್ ಬಂದಂಗಿದೆ? 5 ನಿಮಿಷದ ಮುಂಚೆ ಹೊಳೆಯಲ್ಲಿ ನೀರೇ ಇರಲಿಲ್ಲ. ನೀವೇನಾದ್ರೂ ಕಣ್ಣೀರು ಹಾಕಿ ಹೊಳೆ ತುಂಬಿಸ್ಬಿಟ್ರಾ? ನನ್ನನ್ನು ಯಾಕೆ ಹೊತ್ಕೊಂಡೋದ್ರಿ? ಓ, ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡು ಹೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ಥರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ಲವ್ ದೇವದಾಸ, ಎಲ್ಲದಕ್ಕೂ ಗಂಟೆ ಅಲ್ಲಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯ. ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ? ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ. ಮಳೆ ಬರ್ತಾ ಇದೆ. ಹೋಯ್ ಬನ್ನಿ. ಮಳೆಯಲ್ಲಿ ನಿಂದು ಜ್ವರ ಗಿರ ಬಂದರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತೊಗೊಂಡು ಶೂಟ್ ಮಾಡಿಬಿಡ್ತಾರೆ.
ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದ್ರೆ ಮೊದಲು ಇವಳ ತಲೆ ಬರ್ಸು. ಮುಂಗಾರು ಮಳೆ ಜ್ವರಗಿರ ಬಂದ್ರೆ ಕಷ್ಟ. ಹೋಗು ಮಗ, ಹೋಗು 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 ಹೋಗು. ಹಾ ಪಾಪ ಹುಡುಗಿ. ನನಗೂ ಸ್ವಲ್ಪ ಪಾಪ ಅನ್ನಜ. ನಾನು ಮಳೆ ನೆಂದಿದ್ದೀನಿ. ನೀನು ಬಾರ ಇಲ್ಲೇ, ಬಾರ ಇಲ್ಲೇ ಕೂತ್ಗಳ. ನಿನಗೆ ಬೆಚ್ಚಗೆ ಆಗಕ್ಕೆ ಬೇರೆ ಔಷಧಿ ಉಂಟಾ? ಏನೋ ನೀನು ಗಂಡು ಹುಡುಗ ಆಗಿ. ಇಲ್ಲ ನಾನು ತುಂಬಾ ಒಳ್ಳೆಯವನು. ಇದು ಒಳ್ಳೆಯವ್ರಿಗೆ ಇರೋದು ತಗ. ಹಾಗ ಆದ್ರೂ ಬೇಡ ಇರ್ಲಿ ತಗ. ತಗೋ ಮಗ, ಸೀರೆ ಉಟ್ಟುಕೋ ಉಟ್ಟುಕೋ. ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು? ಅಯ್ಯೋ ಹುಚ್ಚು ಹುಡುಗಿ, ನಿಂಗೆ ಅಷ್ಟು ಬರುದಿಲ್ವಾ? ಬಾ. ಎಷ್ಟು ಹೇಳಿದ್ರು ಬೇಡ ಅಂತೀಯಲ್ಲ. ಮಳೆಗೆ ಬಾರಿ ಒಳ್ಳೇದು, ಒಂಚೂರು ರುಚಿ ನೋಡ. ನನಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ. ಯಾಕಜ್ಜ ನೀವೆಲ್ಲ ಈ ತರ? ತೀರ್ಥ ಭಗವಂತ ಭಗವಂತ ಇದು. ನನಗೆ ಬೇಡ. ತಗೊಂಡು ಹೋಗಿ ಕೊಡು. ಹೋಗು. ನಾನು ಬಯಲು ಸೀಮೆಯಿಂದ ಎಮ್ಮೆ ವ್ಯಾಪಾರಕ್ಕೆ ಇಲ್ಲಿಗೆ ಬಂದವನು. ನನ್ನ ಹೆಂಡತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು. ಬಟ್ಟೆ ಮೈಮೆ ಏನು ಮಾಡಕ್ಕಾಗಲ್ಲ. ಈಗ ಹೋಗ್ತದೆ ತಗ. ಹಾಳಾಗಿ ಹೋದ ಹುಡುಗ. ಇನ್ಮೇಲೆ ಇದೇ ಥರ ಟೈಟ್ ಆಗ್ಬೇಕೇನ್ರಿ. ನೀವು ಕುಡ್ದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಾನೇನು ಕುಡ್ದಿಲ್ಲ ರೀ. ನೀವಲ್ಲ ರೀ, ನಾನು ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ಈ ಟೈಮ್ ಇರೋದೇ ಕೈ ಕೊಡಕ್ರಿ. ನೋಡಿ, ನನಗೆ ನೀವು ಸಿಕ್ಕೇ ಸಿಗ್ತೀರಾ. ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರು ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳಲ್ಲ. ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಂಡು ಆಡೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮು ಬರಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. ಯಾಕೆಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೇರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಗ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋದ್ರಿ ದರಿದ್ರ ಆರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ. ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನು ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದ್ಕಿಂತ ನಿಮ್ಮ ದೃಷ್ಟಿಲಿ ಕೊನೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ. ಆದರೆ ಒಂದು ತಿಳ್ಕೊಬೇಕು, 2 ಕಿವಿಲಿ ಕೇಳಿಸ್ಕೊಳ್ಳಿ. ಈ ಮಳೆಗಾಳಿಗೆ ಏನು ಕೇಳಿಸಲ್ಲ ರೀ. ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿಲಿ ಯಾರು ಸಿಗಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ.
ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನೀವು ಹಣ್ಣನ್ನು ಮುದುಕಿಯಾಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗಿ ಕೊನೆಗೊಂದಿನ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ. ನಾನು 1000 ಜನ್ಮ ಎತ್ತು ಬಂದರು ನಿಮ್ಮನ್ನಲ್ದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಾನು ಇಡೀ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೆಂಡ್ ಮಾಡಿಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬ ನೋವಾಗುತ್ತ್ರಿ, ಆದರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರ್ ಇಲ್ಲ ರೀ. ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲೋಪರ್ ಕಣ್ಣು ಮುಚ್ಚೋ. ದೇವದಾಸ್ ನೀನ ನಾನಂತ ಕೇಳ್ತಿದ್ದಾನೆ. ಬೇಡ ಕಣ್ರಿ, ನೀವು ಒಂದ್ಸಲಿ ಕೈ ಹಿಡಿದಿದ್ದಕ್ಕೆ ಈ ಲೆವೆಲ್ಗೆ ಲೋ ಆಗೋಯ್ತು. ಇನ್ನೊಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಬೇಡ. ಮಳೆ ನೀರು ಅವಾಯ್ಡ್ ಆದ್ರೆ ಕಣ್ಣೀರು ಕಾಣುತ್ತೆ. ನಾಚಿಕೆ ಆಗುತ್ತೆ ರೀ, ನಾಚಿಕೆ ಆಗುತ್ತೆ.